ದೇಶದಾದ್ಯಂತ ಸೋಂಕಿನ ಸುನಾಮಿ ಹೇಗಿದೆ? 64 ವರ್ಷದ ಡಾಕ್ಟರ್ಗೆ ಕೊರೋನಾ ಪಾಸಿಟಿವ್. ಪ್ರವಾಸ ಮುಗಿಸಿ ಬಂದವರಿಗೆ ಹೊಕ್ಕಿದ ಸೋಂಕು. ಕೊರೋನಾ ಹೇಗೆ ಹರಡುತ್ತೆ, ಪರಿಣಾಮ ಹೇಗಿರುತ್ತೆ ಗೊತ್ತಿಲ್ವಾ? ಇದೆಲ್ಲವನ್ನ ನೋಡೋಣ ಕೊರೋನಾ ಅಬ್ಬರ ನ್ಯೂಸ್ ಟಾಪ್ 9 ನಲ್ಲಿ. ಕೋವಿಡ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಲೇ ಇದೆ. ಒಂದೇ ದಿನಕ್ಕೆ ಸುಮಾರು 752 ಕೋವಿಡ್ ಪ್ರಕರಣಗಳು ದಾಖಲಾಗಿವೆ. ಮೇ 21ರಿಂದ ಈವರೆಗೆ 3420 ಕೊರೋನಾ ಪ್ರಕರಣಗಳು ದಾಖಲಾಗಿದೆ. ಕೇರಳದಲ್ಲಿ ಹೊಸದಾಗಿ 266 ಪ್ರಕರಣಗಳು ದಾಖಲಾದರೆ ಇತ್ತ ಕರ್ನಾಟಕದಲ್ಲಿ 70 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ಇಷ್ಟು ದಿನ ಬೆಂಗಳೂರು ನಗರದಲ್ಲಿ ಅಬ್ಬರಿಸಿದ್ದ ಕೊರೋನಾ ಮಹಾಮಾರಿ ಅಕ್ಕಪಕ್ಕದ ಜಿಲ್ಲೆಗಳಿಗೂ ತನ್ನ ಕಬಂದ ಬಾಹುಗಳನ್ನ ಚಾಚುತ್ತಿದೆ. ನಿನ್ನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಮೂಳೆ ತಜ್ಞ ವೈದ್ಯರಿಗೆ ಕೊರೋನಾ ಸೋಂಕು ಒಕ್ಕರಿಸಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಮ್ಮಾರಿ ಕೊರೋನಾ ಆತಂಕ ಶುರುವಾಗಿದೆ. ಕೋವಿಡ್ ಪಾಸಿಟಿವ್ ದೃಢಪಟ್ಟಿದೆ. 64 ವರ್ಷದ ವೈದ್ಯರು ಇತ್ತೀಚೆಗೆ ದೆಹಲಿ ಹಾಗೂ ಮದುರೈಗೆ ಹೋಗಿ ಬಂದಿದ್ರು. ವಾಪಸ್ ಚಿಕ್ಕಬಳ್ಳಾಪುರಕ್ಕೆ ಬಂದ ಮೇಲೆ ಅದ್ಯಾಕೋ ಮೈಕೈ ನೋವು, ಜ್ವರ, ನೆಗಡಿ ಕಾಣಿಸಿಕೊಂಡಿದೆ. ಮೊದಲೇ ಅಸ್ತಮಾ ಕಾಯಿಲೆಯಿಂದ ಬಳಲುತ್ತಿದ್ದ ವೈದ್ಯರು ಸ್ವಯಂ ಪ್ರೇರಣೆಯಿಂದ ಕೊರೋನಾ ಪರೀಕ್ಷೆ ಮಾಡಿಸಿದಾಗ RT-PCR ಟೆಸ್ಟ್ನಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಇದರಿಂದ ಆರೋಗ್ಯ ಇಲಾಖೆ ವೈದ್ಯರ ಗಂಟಲ ದ್ರವದ ಮಾದರಿಯನ್ನ ಜಿನೋಮಿಕ್ ಸೀಕ್ವೆನ್ಸ್ ಪರೀಕ್ಷೆಗೆ ಕಳುಹಿಸಲಾಗಿದ್ದು ವರದಿಗಾಗಿ ಕಾಯ್ತಿದ್ದಾರೆ. ಇನ್ನು ವೈದ್ಯರಿಗೆ ಕೊರೋನಾ ಸೋಂಕು ದೃಢವಾಗಿದ್ದನ್ನ ಸ್ವತಃ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ TV9ಗೆ ಸ್ಪಷ್ಟಪಡಿಸಿದ್ದಾರೆ. ವೈದ್ಯರಿಗೆ ಆರ್ಥೋಪೆಡಿಕ್ ಸರ್ಜನ್ ಅವರು ಇವತ್ತು ಪಾಸಿಟಿವ್ ಆಗಿದ್ದಾರೆ. ಕೊರೋನಾ ಸೋಂಕು ದೃಢವಾದ ಹಿನ್ನೆಲೆಯಲ್ಲಿ ವೈದ್ಯ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ವೈದ್ಯರ ಪ್ರಾಥಮಿಕ ಸಂಪರ್ಕಿತರ ಸಂಖ್ಯೆ 6 ಜನ ಇದ್ದಾರೆ. ಅವರಿಗೆ ಟೆಸ್ಟ್ ಮಾಡಲಾಗಿದ್ದು ವರದಿಗೆ ಕಾಯ್ತಿದ್ದಾರೆ. ಮತ್ತೊಂದೆಡೆ ವೈದ್ಯರ ಮಾಲೀಕತ್ವದಲ್ಲಿ ಖಾಸಗಿ ಶಾಲೆ, ಆಸ್ಪತ್ರೆ ಇದೆ. ಸದ್ಯ ವೈದ್ಯರ ಸಂಪರ್ಕಕ್ಕೆ ಬಂದಿರುವ ಅವರ ಕಾರ್ ಡ್ರೈವರ್, ಶಾಲೆಯ ಮುಖ್ಯ ಶಿಕ್ಷಕ ಸೇರಿದಂತೆ 6 ಜನರಿಗೆ ಕೊರೋನಾ ಟೆಸ್ಟಿಂಗ್ ಮಾಡಲಾಗಿದ್ದು ವರದಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಕೊರೋನಾ JN.1 ತಳಿಯ ಕೊರೋನಾ ರೂಪಾಂತರಿಯ ಅವತಾರ ಇನ್ನೂ ತಿಳಿದಿಲ್ಲ. ಯಾವ ಮಟ್ಟಕ್ಕೆ ಸೋಂಕು ಹರಡುತ್ತೆ, ಪರಿಣಾಮ ಹೇಗೆ ಇರುತ್ತೆ ಗೊತ್ತಿಲ್ಲ. ಇನ್ನು ICMR JN.1 ತಳಿಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಲ್ಲ ಅಂತ ಕೊರೋನಾ ನಿಯಂತ್ರಣ ಸಚಿವ ಸಂಪುಟ ಉಪಸಮಿತಿಯ ಸದಸ್ಯರು ಆಗಿರೋ ಡಾಕ್ಟರ್ MC ಸುಧಾಕರ್ ಹೇಳಿದ್ದಾರೆ. ಕೊರೋನಾ ಮಹಾಮಾರಿ ಚಿಕ್ಕಬಳ್ಳಾಪುರಕ್ಕೆ ಎಂಟ್ರಿ ಕೊಟ್ಟಿದ್ದು ಸೋಂಕು ಏರಿಕೆಯಾಗುವ ಆತಂಕ ಕಾಡ್ತಿದೆ. ಇದಕ್ಕೆ ತಕ್ಕಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ 130 ಬೆಡ್ಗಳ ಐಸೋಲೇಷನ್ ಕೋವಿಡ್ ವಾರ್ಡ್ ಹಾಗೂ 20 ಹಾಸಿಗೆಗಳ ICU ವಾರ್ಡ್ ಅನ್ನ ಸನ್ನದ್ಧಗೊಳಿಸಲಾಗಿದೆ. ವೈದ್ಯರಿಗೆ ಕೊರೋನಾ ಪಾಸಿಟಿವ್ ಬಂದಿರುವ ಕಾರಣ ಚಿಕ್ಕಬಳ್ಳಾಪುರದಲ್ಲಿ ಕೊರೋನಾ ಹೈ ಅಲರ್ಟ್ ಘೋಷಿಸಲಾಗಿದೆ. ಮಹಾರಾಷ್ಟ್ರ ತೆಲಂಗಾಣ ಗಡಿ ಹಂಚಿಕೊಂಡಿರುವ ಬೀದರ್ನಲ್ಲಿ ಕೋವಿಡ್ ಸಂಬಂಧ ದಿವ್ಯ ನಿರ್ಲಕ್ಷ್ಯ ವಹಿಸಲಾಗಿದೆ. ತೆಲಂಗಾಣದಲ್ಲಿ ಕೋವಿಡ್ ಸೋಂಕು ಹೆಚ್ಚಾಗಿದ್ದು ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ತೆಲಂಗಾಣದಿಂದ ಬೀದರ್ ನಗರಕ್ಕೆ ಪ್ರತಿದಿನ ಸಾವಿರಾರು ವಾಹನಗಳು ಬಂದು ಹೋಗ್ತವೆ. ಆದ್ರೂ ಗಡಿಯಲ್ಲಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಅಧಿಕಾರಿಗಳು ತಪಾಸಣೆ ಮಾಡ್ತಿಲ್ಲ ಎನ್ನಲಾಗಿದೆ. ಗೋವಾ ಕರ್ನಾಟಕ ಗಡಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿರೋ ಆರೋಪ ಕೇಳಿ ಬಂದಿದೆ. ಗೋವಾದಿಂದ ನಿತ್ಯ 100 ವಾಹನಗಳು ಯಾವುದೇ ಅಡೆತಡೆ ಇಲ್ಲದೆ ಓಡಾಡ್ತಿವೆ. ಹೊಸ ವರ್ಷಾಚರಣೆಗೂ ಕಾರವಾರದತ್ತ ಪ್ರವಾಸಿಗರು ಬರುವ ಸಾಧ್ಯತೆ ಇದೆ. ಆದರೆ ಗೋವಾ ಮತ್ತು ಕಾರವಾರ ಗಡಿಯಲ್ಲಿ ಯಾವುದೇ ಪ್ರೋಟೋಕಾಲ್ ಪಾಲನೆಯಾಗ್ತಿಲ್ಲ.